ಮಯೂರಿ, ಅಂಕಲ್ ನಿನಗೆ ಒಳ್ಳೇದಾಗ್ಲಿ ಅಂತ ಇಷ್ಟೆಲ್ಲ ಮಾಡ್ತಿರುವಾಗ ನೀನ್ ಯಾಕೆ ಕೆಟ್ಟದ್ ಬಯಸಿದ್ಯಾ? ಒಂದ್ ವಿಷಯ ತಿಳ್ಕೊ, ನಿನ್ ಕುತ್ತಿಗೆಗೆ 2ನೇ ಸರಿ ಮಂಗಲ್ಯ ಬಿದ್ದಿದೆ ಅಂದ್ರೆ ಅದಕ್ಕೆ ದೇವ್ರೇ ಕಾರಣ. ಆ ದೇವ್ರು ನಿಮ್ಮಿಬ್ರನ್ನ ಒಂದ್ ಮಾಡ್ಬೇಕಂತಾನೆ ಇಷ್ಟೆಲ್ಲ ಮಾಡ್ತಿರೋದು. ಹೌದು ಕಣೋ, ಮದುವೆನೇ ಬೇಡ ಅಂತ ಇದ್ದಿದ್ ನೀನು ಮದುವೆಗೆ ಒಪ್ಕೊಂಡೆ. ಆ ಮದುವೆಗೆ ಮಯೂರಿ ಬಂದ್ಲು. ನೀನು ತಾಳಿ ಕಟ್ಟೋ ಕೊನೆ ಕ್ಷಣದವರೆಗೂ ಇಲ್ಲಿ ತನ್ನ ಮದುವೆ ನಡೆಯುತ್ತೆ ಅಂತ ಕಲ್ಪನೆನೂ ಇಲ್ಲದೆ ಇರೋಳಿಗೆ ನೀನು ತಾಳಿ ಕಟ್ಟದೆ. ಇದು ನಿನ್ ಮನ್ಸಿಗೆ ಬರೋ ಹಾಗೆ ಮಾಡಿದ್ದು ಆ ದೇವ್ರೇ ಅಲ್ವೇನೋ? ನೀನ್ ಮಯೂರಿನ ಮದ್ವೆ ಆಗ್ಬೇಕು. ಈಗ ಮಾಮ್ ಶ್ರೀಮಂತ ಮನೆಯಿಂದ ಹೋಗಿದ್ದಂತ ನಿನ್ನ ಮದುವೆ ಮಾಡಿ ಅವ್ರ ಸ್ಟೇಟಸ್ನ ಜಾಸ್ತಿ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ. ಹಾಗೇನಾದ್ರೂ ಅವ್ರು ಮಾಡಿದ್ರೆ ನಿಮ್ ಯಾವತ್ತೂ ಮಾಮ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಆಗಲ್ಲ. ಆದ್ರೆ ಇದಕ್ ಪಾಪ ಮಯೂರಿ ಒಪ್ಕೋಬೇಕಲ್ಲ. ಅವಳನ್ನ ಒಪ್ಸೋ ಜವಾಬ್ದಾರಿ ನಂದು. ನೀನು ಅವಳ ಹತ್ರ ಏನೂ ಮಾತಾಡ್ದೆ ನಾಳೆ ತಾಳಿ ಕಟ್ಟೋ ಸಮಯಕ್ಕೆ ಅವಳ ಕುತ್ತಿಗೆಗೆ ತಾಳಿ ಕಟ್ಬಿಡು. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಅದೆಲ್ಲ ನನಗ್ ಗೊತ್ತಿಲ್ಲ ಮಗ. ಅದೇ ನನಗಿವಾಗ ಅನಿಸ್ತಿದೆ ನಾನ್ ಮಾಡಿರೋದೆಲ್ಲ ತಪ್ಪು ಅಂತ. ಅದ್ಯಾಕೋ ಹಾಗಂತ್ಯ? ನಿನಗೆ ಮಯೂರಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳ? ಮಯೂರಿ ತುಂಬಾ ಒಳ್ಳೆಯವಳು ಕಣ. ನೋಡು, ತುಂಬಾ ಒಳ್ಳೆಯವರಾಗಿದ್ರು ವರ್ಕೌಟ್ ಆಗಲ್ಲ ಮಗ. ನನಗೆ ನನ್ನ ಜೊತೆ ಇರ್ಬೇಕಾಗಿರೋರು ನನಗಿಷ್ಟ ಬಂದಂಗೆ ಇರ್ಬೇಕೇ ಹೊರತು ನನಗೆ ಕಷ್ಟ ಆಗೋ ತರ ಇರಬಾರ್ದು. ಅವ್ರಿಗೆ ಕಷ್ಟನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ಇನ್ನು ಅವರಿಂದ ಕಷ್ಟನ ನಾನು ಅನುಭವಿಸ್ತಾ ಇದ್ದೀನಿ. ಇದು ನನ್ ಜಗತ್ತಲ್ಲ, ಆದ್ರೂ ಬದುಕ್ತಾ ಇದ್ದೀನಿ. ಅವ್ರ ಮನೆಯವರು ನನಗೆ ಅಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು, ಅದನ್ನೆಲ್ಲ ಸಹಿಸ್ಕೊತಾ ಇದ್ದೀನಿ. ಹೀಗಿರುವಾಗ ಅವರು ನನ್ನ ಜೊತೆ ಹೀಗೆಲ್ಲ ನಡ್ಕೊಂಡ್ರೆ ನನಗ್ ಕೋಪ ಬರೋದಿಲ್ವಾಕ?